ಜೈ ಶ್ರೀರಾಮ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಸೊ ನಾವಿವತ್ತು ಒಂದು ಸ್ಪೆಷಲ್ ಡಿಶ್ ಮಾಡ್ತಿದ್ದೀವಿ. ಸೊ ಐ ಥಿಂಕ್ ಎಲ್ಲರಿಗೆ ಇದು ಫೇವ್ರೆಟ್ ಡಿಶ್ ಆಗಿರುತ್ತೆ. ಏನು ಮಾಡ್ತಿದ್ದೀವಿ ಹೇಳು? ಚಿಕನ್ ಬಿರಿಯಾನಿ. ಸೊ ಚಿಕನ್ನ ತೊಳೆದಿಟ್ಕೊಂಡು ಅದಕ್ಕೆ ಮಿರ್ಚಿ ಪೌಡ್ರು ಆ್ಯಂಡ್ ಸ್ವಲ್ಪ ಅರಿಶಿನ, ಆ್ಯಂಡ್ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಸ್ವಲ್ಪ ಮೊಸರು ಹಾಕೊಳ್ಳಿ. ಸ್ವಲ್ಪ ನಿಂಬು, ಪುದೀನ ಹಾಕೊಳ್ಳಬೇಕು, ಪುದೀನ ಸೊಪ್ಪು, ಆ್ಯಂಡ್ ಮಿಕ್ಸ್ ಇಟ್ ವೆಲ್. ಸೊ ಪುದೀನ ಹಾಕಿದ್ರೆ ತುಂಬ ಸ್ಮೆಲ್ ಬರುತ್ತೆ. ಪುದೀನದು ಫುಲ್ ಸ್ಮೆಲ್. ಸೊ ಪುದೀನ ಹಾಕಿದ್ರಿಂದ ಚೆನ್ನಾಗಿ ಸ್ಮೆಲ್ ಬರುತ್ತೆ ಚಿಕನ್ ಎಲ್ಲ. ಸ್ವಲ್ಪ ಕೊರಿಯಾಂಡರ್ ಪೌಡ್ರ್ ಹಾಕೊಳ್ಳಿ, ಸ್ವಲ್ಪ ಜೀರಾ ಪೌಡ್ರು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀನಿದು ಫಸ್ಟ್ ಟೈಮ್ ಮಾಡೋದಾ? ಸೆಕೆಂಡ್ ಟೈಮ್. ಚೆನ್ನಾಗಿದಾ ಟೇಸ್ಟ್? ಸೊ ಇವತ್ತು ಬಿರಿಯಾನಿಗೆ ನಾವು ದಾವತ್ ಬಿರಿಯಾನಿ ಬಾಸ್ಮತಿ ರೈಸ್ ಯೂಸ್ ಮಾಡ್ತಿದ್ದೀವಿ. ಸೊ ಸ್ವಲ್ಪ ಸೋನಾ ಮಸೂರಿ ಮತ್ತು ಬಾಸ್ಮತಿ ರೈಸ್ ಮಿಕ್ಸ್ ಮಾಡ್ತಿದ್ದೀವಿ ನಾವು ಬಿರಿಯಾನಿಗೆ. ಮಿಕ್ಸ್ ಮಾಡೋದು ನೀವು? ಅದು ಹಂಗೆ ಸ್ಮೆಲ್ಲಿಗೆ. ನೀವೆಂತ ಮಾಡೋದಿಲ್ಲಿ? ಅಲ್ಲಿ ಯಾರು ಬಂದರು? ಯಾರು ಬಂದರು? ಸೇಜಲ್ ಬಂದಲ್ಲ ಅಂತ ನೋಡುವ. ಹಾಯ್, ಹಲೋ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ಹೇಗಿತ್ತು ಕೆಲಸ? ಕೊಡಿ ಮಾರೆ, ಅವನಿಗೆ ಫಸ್ಟ್ ಕೊಡಿ. ಅವನಿಗೆ ಫಸ್ಟ್ ನಿಲ್ಲು. ಬಾಬು ಕೊಡ್ತಾರೆ. ಓಕೆ, ನಮ್ಮದು ಬಿರಿಯಾನಿ ಏನಾಯ್ತು ನೋಡುವ. ಓ, ರೈಸ್ ವಾಶ್ ಮಾಡ್ತಿದ್ದಾರೆ. ಸೊ ಇದನ್ನು ಎಷ್ಟು ಟೈಮ್ ಸೋಪ್ ಮಾಡಿಟ್ಬೇಕು? ಸ್ವಲ್ಪ ಹೊತ್ತು ಸೋಪ್ ಮಾಡಿಟ್ಕೊಳ್ಳಿ. ಸೊ ನೀವೆಲ್ಲ ಬಿರಿಯಾನಿಗೆಲ್ಲ ರೆಡಿ ಮಾಡಿ ಮೇಲೆ ಲಾಸ್ಟಿಗೆ ರೈಸ್ ಹಾಕಿ. ಏನು ಮಾಡ್ತಿದ್ದೀವಿ ಇವತ್ತು? ಬಿರಿಯಾನಿ. ವಾಟ್ ಬಿರಿಯಾನಿ? ಚಿಕನ್ ಬಿರಿಯಾನಿ. ಬಿರಿಯಾನಿ. ನಾವೆಂತ ಮಾಡ್ತಿದ್ದಾರೆ? ಬಾಬು, ನಾನು ನಿನಗೆ ಬೇಡವೇ? ಬೇಕು. ಬೇಡವೇ? ಬೇಕು. ಬೇಡವೇ? ಜುಟ್ಟೆಲ್ಲಿ ಹಾಕಿದೀನಿ? ಜುಟ್ಟೆಲ್ಲಿ ಹೋಗ್ತು ನಿಂದು? ಜುಟ್ಟೆಲ್ಲಿ ಬಾಬುದು? ಗುರುಗುರು ಮಾಡಂಗಿಲ್ಲ. ಸೊ 2 ನೀರುಳ್ಳಿ ಕಟ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ. ಎಷ್ಟು ಮಿರ್ಚಿ? ಖಾರ ಹಿಂಗೆ ಬೇಕಾದ್ರೆ. ಓಕೆ, ನೀನು ಎಷ್ಟು ಹಾಕಿದಿ? ಓಕೆ, 5-6 ಮಿರ್ಚಿ ಹಾಕಿದ್ದಾಳೆ. ಸೊ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಮಿರ್ಚಿ ಹಾಕೊಳ್ಳಿ. ಇನ್ ಕೇಸ್ ಜಾಸ್ತಿ ಬೇಕಾದರೆ 7-8 ಹಾಕೊಳ್ಳಿ. ಸೊ ಪುದೀನ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿನೂ ಹಾಕ್ಬೋದು. ನಿಮಗೆ ಪುದೀನ ಸ್ಮೆಲ್ ಇಷ್ಟ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ.
ಬಿಕಾಸ್ ಅದು ಸ್ವಲ್ಪ ಸ್ಮೆಲ್ ಆಗುತ್ತೆ, ಜಾಸ್ತಿ ಆಗ್ತದೆ, ಅದಕ್ಕೆ ಸ್ವಲ್ಪ ಹಾಕೋಬೇಕು ಪುದೀನ, ಆಯಿತಾ. ಸೊ ನಾವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಿಲ್ಲ ಇದಕ್ಕೆ. ಸೊ ನಾವು ಬೆಳ್ಳುಳ್ಳಿ ಆ್ಯಂಡ್ ಶುಂಠಿನ ರಾಗಿ ಹಾಕ್ತಿದ್ದೀವಿ ಪೇಸ್ಟ್ ಮಾಡೋಕ್ಕೆ. ಎಂತ ಹೇಳಿದ್ದು? ಯಾರಿಗೆ? ಯಾಕೆ? ಹೌದು, ನಮಗೆ ಇವತ್ತು ಯೂನಿಫಾರ್ಮ್ ಕೊಟ್ಟಿದ್ದು. ನಿಮ್ದು ಗುಜ್ಜೆ ಗುಜ್ಜೆ ಅಲ್ಲಿ ಗುಜ್ಜೆ ನಾಳೆ ತೆಗಿಯುವ. ನಾಳೆ ಗುಜ್ಜೆ. ಸೊ ಗಾಯ್ಸ್, ಸ್ವಲ್ಪ ಶುಂಠಿ ಹಾಕಿದ್ದೀವಿ. ಸೊ ಒಂದು ಕುಕ್ಕರ್ ಇಟ್ಕೊಂಡಿದ್ದೀವಿ, ಗ್ಯಾಸ್ ಹೊತ್ತಿಸಿ ಕುಕ್ಕರ್ ಇಟ್ಕೊಳ್ಳಿ. ಇವಾಗ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟಿಗೆ ಹಾಕೋಬೇಕು ಗೀ, ಮನೆಯಲ್ಲಿ ಮಾಡಿದ ತುಪ್ಪ. ಎಣ್ಣೆ ಸ್ವಲ್ಪ ಹಾಕೊಳ್ಳಿ, ಎಣ್ಣೆ. ಗೈಸ್, ಎಂತ ಗೊತ್ತಾ, ಇದು ನಮ್ದು ಚಕ್ಕೆ ಲವಂಗ ಎಲ್ಲ ತಗೊಂಡ್ಬರ್ತೀವಲ್ಲ, ಇದು ಎಂತ ಇದು ಬೇಲಿ. ಅದ್ರ ಪ್ಯಾಕೆಟ್ ಅಲ್ಲಿ ಇದಿತ್ತು. ಎಂತ ಇದು ಎಂತ ಅಂತ ಗೊತ್ತಿಲ್ಲ ನಮ್ಗೆ. ಇದು ಫಸ್ಟ್ ಟೈಮ್ ನೋಡುದು. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಂತ ಗೊತ್ತಿಲ್ಲ ನೋಡಿ, ಝೂಮ್ ಹಾಕಿ ತೋರಿಸಿದ್ದೇನೆ. ವೈಟ್ ಕಲರ್ ಇದೆ, ಶುಗರ್ ಟೈಪ್ ಇದೆ, ಏನಂತ ಗೊತ್ತಿಲ್ಲ ನಂಗೆ. ಇದು ಚಕ್ಕೆ ಲವಂಗ ಸ್ಟಾರ್ ಎಲ್ಲ ಹಾಕ್ಬೇಕು. ಇದು ಬಿರಿಯಾನಿಗೆ ಮೇನ್ ಅಂದ್ರೆ ಎಲೆ ಬೇಲಿ. ಇದರಲ್ಲಿ ಗರಂ ಮಸಾಲದಲ್ಲಿ ಏನೆಲ್ಲ ಇರುತ್ತೆ ಎಲ್ಲ ಹಾಕಿ. ಬಿರಿಯಾನಿ ಇವಳು ಏನಿದ್ದು ಅಂಗಡಿನೇ ತಗೊಂಡ್ಬಂದಿದ್ದಾಳೆ, ಹಾಕು. ಚೆನ್ನಾಗಿ ಬರುತ್ತೆ. ಈರುಳ್ಳಿ ಉದ್ದ ಉದ್ದ ಒಂದು ಕಣ್ಣಿಲ್ಲ ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಇಸ್ ಆಪ್ಷನಲ್ ಗೈಸ್. ಸೊ ಟೊಮ್ಯಾಟೊ ಯೂಶಲಿ ಬಿರಿಯಾನಿಗೆ ಹಾಕಲ್ಲ, ಬಟ್ ನಾವು ಹಾಕ್ತೀವಿ ಬಿಕಾಸ್ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಹುಳಿ ಹುಳಿ ಟೇಸ್ಟ್ ಬರುತ್ತೆ ಅಂತ. ಸೊ ನೀವು ಹಾಕಿ ಫ್ರೈ ಮಾಡಿ ನೋಡಿ. ಫ್ರೈ ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ಫ್ರೈ ಆದಮೇಲೆ ಇದಕ್ಕೆ ಚಿಕನ್ ಹಾಕೋತೀವಿ. ನಾವು ಮ್ಯಾರಿನೇಷನ್ ಮಾಡಿರ್ತೀವಿ ಚಿಕನ್. ಪೂರ ಪಾಡುತ್ತಾ ಪಾಡು. ಸೊ ಗೈಸ್, ಇದನ್ನು ಹಾಫ್ ಕುಕ್ ಮಾಡ್ಕೋಬೇಕು. ಅದಾದಮೇಲೆ ರಿಮೈನಿಂಗ್ ಕುಕ್ ಅದು ರೈಸ್ ಹಾಕಿದ್ಮೇಲೆ ಆಗುತ್ತೆ. ಸೊ ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕೊಂಡ್ಮೇಲೆ ನನಗೆ ಸ್ವಲ್ಪ ಅದು ಚಿಕನ್ ನೀರು ಬಿಡಬೇಕು, ನನಗೆ ಬೇಯಬೇಡಿ. ಸೊ ಗೈಸ್, ಹೆಂಗೆ ಗೊತ್ತಾ, ನಮಗೆ ಮನೆಯಲ್ಲಿ ಸ್ಮೂತ್ ಚಿಕನ್ ಬೇಕು ಎಲ್ಲರಿಗೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಯಿಸೋದು ಜಾಸ್ತಿ. ರುಬ್ಬಿಕೊಂಡಿರುವ ಮಸಾಲ ಹಾಕಬೇಕು. ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ, ಬೇಗ ಹಾಕಿದ್ದೇನೆ. ಕ್ಲೋಸ್ ಮಾಡಿಡಿ. ಸೊ ಇವರು ಇಲ್ಲಿ ಸಲಾಡಿಗೆ ಕಟ್ ಮಾಡ್ತಿದ್ದಾರೆ. ಏನು ಆನಿಯನ್. ಓಕೆ, ಇಲ್ಲಿ ರೈಸ್ ಹಾಕ್ತಿದ್ವಿ ಬಿರಿಯಾನಿಗೆ. ಓಕೆ, ಸಿಟಿ ಇಟ್ಟಿಲ್ಲ ನಾವು, ಜಸ್ಟ್ ಮುಸ್ಲ ಮುಚ್ಚಿಟ್ಟಿದ್ದೀವಿ ಅಷ್ಟೇ. ಚಿಕನ್ ಬಿರಿಯಾನಿ. ಯಮ್ 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 ಯಮ್.